ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಶೈಲು. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ. ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ನೆಕ್ಸ್ಟ್ ನಿಮಗೆ ಬರುತ್ತೆ. ಸೊ ಇವತ್ತು ಊರಲ್ಲಿ ಮದುವೆ ಇರೋದ್ರಿಂದ ಮಾರ್ನಿಂಗ್ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಹೊರಟ್ವಿ ಊರ ಕಡೆ, ನಾನು ನನ್ನ ಹಸ್ಬೆಂಡು. ಸೊ ಫಸ್ಟ್ ನೈಟೇ ಮದುವೆಗೆ ಏನೆಲ್ಲ ಬೇಕಿತ್ತು ಐಟಮ್ ಅದೆಲ್ಲ ಪ್ಯಾಕ್ ಮಾಡಿಟ್ಟಿದ್ದೆ. ಸೊ ಇವಾಗ ಮದುವೆ ಮನೆ ಹತ್ರ ರೀಚ್ ಆದ್ವಿ. ಸ್ವಲ್ಪ ಲೇಟ್ ಆಗಿತ್ತು ಬರೋ ಅಷ್ಟರಲ್ಲಿ. ಆಲ್ರೆಡಿ ಹಳದಿ ಶಾಸ್ತ್ರ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನನಗೆ ಸ್ವಲ್ಪ ಫೀವರ್ ಮತ್ತು ಕೋಲ್ಡ್ ಆಗಿದೆ, ಹಾಗಾಗಿ ಲೇಟಾಗಿ ಬಂದ್ವಿ. ಶಾಸ್ತ್ರ ಮಾಡ್ತಾ ಇದ್ದಾರೆ ಅಜ್ಜಿ. ನೋಡಿ, ಇವಾಗ ಶಾಸ್ತ್ರ ಆಗಿದೆ, ಅರಶಿನ ಶಾಸ್ತ್ರ. ಇವಾಗ ಜರಡಿನಲ್ಲಿ ನೀರು ಹಾಕ್ತಾ ಇದ್ದಾರೆ. ಅದಾದಮೇಲೆ ಅವರು ಕೂಡ ಫ್ರೆಶ್ ಅಪ್ ಆಗಿ ಬಂದರು. ದೇವಸ್ಥಾನಕ್ಕೆ ಹೋಗಿ ಎಲ್ಲ ಪೂಜೆ ಮಾಡಿಸಿದ್ವಿ. ಸೊ ನೆಕ್ಸ್ಟು ಕಾರ್ಗಳಿಗೆಲ್ಲ ಪೂಜೆ ಮಾಡಿದ್ರು, ಹೊರಡೋಣ ಅಂತ ಹೇಳ್ಬಿಟ್ಟು ಚೌಟ್ರಿಗೆ. ಪೂಜೆ ಎಲ್ಲ ಆದಮೇಲೆ ಚೌಟ್ರಿಗೆ ಹೊರಡೋಣ ಅಂತ ಹೇಳಿಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ ಇವಾಗ ನಮ್ಮರು. ಇವಾಗ ಚೌಟ್ರಿ ಹತ್ರ ಬಂದ್ವಿ. ಚೌಟ್ರಿ ಒಳಗಡೆ ಹೋಗ್ತಾ ಇದ್ದೀವಿ. ಇವತ್ತೇನು ಮಳೆ ಇರಲಿಲ್ಲ, ಹಾಗಾಗಿ ನಾನು ನನ್ನ ಫ್ರೆಂಡು ಮತ್ತು ಅವ್ರ ಮನೆಗೆ ಹೋದ್ವಿ. ಸೊ ಮೇಕಪ್ ಮಾಡಿಸ್ಕೊಳ್ಳಿಕ್ಕೆ ಅಂದ್ಬಿಟ್ಟು. ಅದಾದಮೇಲೆ ಇಬ್ಬರು ಕ್ಯೂಟಾಗಿ ರೆಡಿ ಆದ್ವಿ. ನಾನಂತೂ ಚೆನ್ನಾಗಿ ಕಾಣಿಸ್ತಾ ಇದ್ದೆ. ಸೊ ಅದಾದಮೇಲೆ ಮತ್ತೆ ಬಂದ್ವಿ ರಿಸೆಪ್ಷನ್ಗೆ. ಆಲ್ರೆಡಿ ನಮ್ಮ ಅತ್ತೆ ಮತ್ತು ಬಾಬಾ ವೆಯ್ಟ್ ಮಾಡ್ತಾಯಿದ್ರು. ಅದಾದಮೇಲೆ ಒಂದಷ್ಟು ಫೋಟೋಶೂಟ್ ಮಾಡಿಸ್ಕೊಂಡ್ವಿ, ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಈ ಥರ ಫೋಟೋಸ್ನ. ಅದಾದಮೇಲೆ ನನ್ನ ಫ್ರೆಂಡ್ ತುಂಬ ಅಪರೂಪಕ್ಕೆ ಸಿಕ್ಕಿದ್ಲು ಅಂತ ಹೇಳ್ಬಿಟ್ಟು ನಾವು ಒಂದಷ್ಟು ಕೂಡ ಫೋಟೋಶೂಟ್ನ ಮಾಡಿಸ್ಕೊಂಡ್ವಿ. ಸೊ ಊಟ ಮಾಡಿಕೊಂಡು ನಾವು ನಿದ್ದೆ ಮಾಡಲಿಕ್ಕೆ ಅಂತ ಹೋದ್ವಿ. ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ಮಾರ್ನಿಂಗ್ ಎದ್ದು ಇಬ್ಬರು ಕೂಡ ರೆಡಿ ಆದ್ವಿ. ಅಷ್ಟರಲ್ಲೇ ಟೈಮ್ ಆಗಿತ್ತು ಅಂತ ಮಾಂಗಲ್ಯ ಕಟ್ತಾಯಿದ್ರು, ಮಾಂಗಲ್ಯ ಧಾರಣೆ ಆಗ್ತಾಯಿತ್ತು. ಸೊ ನಾನು ನಮ್ಮ ಮನೆಯವರು ಕೂಡ ಧಾರೆ ಮುಹೂರ್ತ ಮಾಡೋಣ ಅಂತ ಹೋದ್ವಿ. ನನ್ನ ಫ್ರೆಂಡ್ ಲಕ್ಷ್ಮಿ ಅದಾದಮೇಲೆ ಅವಳು ಕೂಡ ಮಾಡಿದ್ಲು. ನೆಕ್ಸ್ಟ್ ಊಟ ಮಾಡಿದ್ವಿ. ಅವಳಿಗೆ ಆಲ್ರೆಡಿ ಟೈಮ್ ಆಗಿತ್ತು ವರ್ಕಿಗೆ ಅಂತ ಹೇಳ್ಬಿಟ್ಟು. ಅವಳಿಗೆ ಟೈಮ್ ಆಗಿದೆ, ಸೊ ಹಾಗಾಗಿ ಅವಳು ಹೊರಟ್ಲು. ಅದಾದಮೇಲೆ ನಾನು ನನ್ನ ಹಸ್ಬೆಂಡ್ ಕೂಡ ಒಂದಷ್ಟು ಫೋಟೋಶೂಟ್ನ ಮಾಡಿಸ್ಕೊಂಡ್ವಿ. ನೋಡಿ, ಇವಾಗ ಸಪ್ತಪದಿ ಶಾಸ್ತ್ರ ಮಾಡ್ತಾ ಇದ್ದಾರೆ. ಗಂಡಿನ ಕೈಲಿ ಬರಕ್ಕೆ ಆಗ್ತಿಲ್ಲ ಏನಾರೇ. ಅಲ್ಲ, ಅವರು ಬೇಕಂಬರ್ಬೇಕಲ್ವಾ. ಅದಾದಮೇಲೆ ಅರುಂಧತಿ ನಕ್ಷತ್ರ ತೋರಿಸೋದಕ್ಕೆ ಅಂತ ಹೇಳ್ಬಿಟ್ಟು ಗಂಡು ಗಂಡನ ಹೊರಗಡೆ ಕರ್ಕೊಂಡು ಬಂದರು, ಮತ್ತು ಪೂಜೆ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು. ನಾನು ಎಲ್ಲ ವಿಡಿಯೋನೂ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿರಲಿಲ್ಲ ವಿಡಿಯೋಸ್ನ.
ಒಂದಷ್ಟು ಅಷ್ಟೇ ಮಾಡ್ಕೊಳಕ್ಕಾಗಿದ್ದು. ನೋಡಿ ಇವಾಗ ತೋರಿಸ್ತಾ ಇದ್ದಾರೆ ಅರುಂಧತಿ ನಕ್ಷತ್ರ. ಅದಾದಮೇಲೆ ನೆಕ್ಸ್ಟು ಬಾಗ್ಲಡ್ಡ ಹಾಕೋದು, ಇದು ಕೂಡ ಮಾಡ್ತಾಯಿದ್ದಾರೆ. ಅದು ಮುಗಿದ್ಮೇಲೆ ನೆಕ್ಸ್ಟು ಕಂಕಣ ಮತ್ತು ಬಾಸಿಂಗ ಬಿಚ್ಚೋ ಅಂಥದ್ದು. ಸೊ ಇದನ್ನು ಕೂಡ ಮಾಡ್ತಾಯಿದ್ದಾರೆ ಇವಾಗ. ಅದೆಲ್ಲ ಮುಗಿದ್ಮೇಲೆ ನೆಕ್ಸ್ಟು ಮಡ್ಲು ತುಂಬೋ ಶಾಸ್ತ್ರ ಮಾಡ್ತಾ ಇದ್ದಾರೆ ಇವಾಗ. ಸೊ ಅವರು ಕೂಡ ಊಟ ಮಾಡ್ಕೊಂಡು ಬಂದರು. ಅದಾದಮೇಲೆ ಎಲ್ಲರೂ ಮನೆ ಕಡೆ ಹೊರಟ್ವಿ. ಅದಾದಮೇಲೆ ಹೊಸ್ಲು ಪೂಜೆ ಮಾಡಿಸ್ತಾ ಇದ್ದಾರೆ ಇವಾಗ. ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮಾಡ್ತಾರಲ್ವ, ಸೊ ಅದು. ಬಾಗಿಲು ಪೂಜೆ ಎಲ್ಲ ಆಯಿತು. ಇವಾಗ ನೆಕ್ಸ್ಟು ಸೇರೋದ್ಯೋಕ್ಕೆ ಎಲ್ಲ ರೆಡಿ ಮಾಡಿಡ್ತಾ ಇದ್ದಾರೆ ಅಕ್ಕ. ಮೊದಲು ಶರಣ ಮಾಡ್ತಾವ ಬಲಗಡೆ ಓಹೋ ನಡ್ಮನಿಗೇನು ಓದ್ವಲ್ಲ. ಸೊ ಎಲ್ಲ ಮುಗೀತು. ಹಾಗಾಗಿ ನಾವು ಕೂಡ ತೋಟ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ಅಷ್ಟರಲ್ಲ ಈವ್ನಿಂಗ್ ಆಗಿತ್ತು, ಮಳೆ ಬೇರೆ ಬರೋ ಥರ ಇತ್ತು. ನಾವು ಕೂಡ ಬೆಂಗಳೂರು ಕಡೆ ಹೊರಟ್ವಿ ಗಾಡಿನಲ್ಲಿ. ಸೊ ಫೈನಲಿ ನಾವು ನಮ್ಮನೆ ರೀಚ್ ಆದ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.